ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ನಿಮಗೂ ಯಾವುದೋ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕಾಂಪಿಟೇಷನ್ ಆಗಿರ್ಬೋದು. ಅವರು ಅಷ್ಟು ಮಾಡಿದ್ರು ಠೇವಣಿ, ನಾವಿಷ್ಟು ಮಾಡಬೇಕು ಠೇವಣಿ, ನಮ್ಮದೇ ಕಡಿಮೆ ಆಯಿತು, ಅವ್ರಿಗಿಂತ ಜಾಸ್ತಿ ಆಗಬೇಕು, ಎಲ್ಲ ರೀತಿಯ ಲೆಕ್ಕಾಚಾರಗಳು ನಿಮ್ಮೊಳಗಿರ್ತವೆ. ಆದರೆ ಯಾವತ್ತು ಎಥಿಕ್ಸ್ ಬಿಟ್ಟು ಆಚೆ ಈಚೆ ಹೋಗ್ಬಾರ್ದು. ಒಂದು ಎಥಿಕ್ಸ್ ಅಂತ ಇರುತ್ತಲ್ಲ, ನಾನು ಇದೇ ರೀತಿಯಲ್ಲಿ ನಡೆಸ್ತೀನಪ್ಪ ಅಂತ, ಅದನ್ನು ಬಿಟ್ಟು ಆಚೆ ಈಚೆ ಹೋಗ್ಬಾರ್ದು. ಅಂತಿಮ ವಿಜಯ ಆಗೋದು ಅದಕ್ಕೆ, ಅಂತಿಮ ಗೆಲುವಾಗೋದು ಅದಕ್ಕೆ. ಆರಂಭಿಕವಾಗಿ ಏನೋ ಅನ್ನಿಸ್ತಾ ಇರುತ್ತೆ, ಅಯ್ಯೋ ತಪ್ಪು ಮಾಡಿದ್ವಾ ಅಂತ. ನೋಡಿ, ರಾಮನ ಮುಂದೆ ಆಪ್ಷನ್ ಇತ್ತು. ರಾವಣನನ್ನು ಎದುರಿಸೋದಕ್ಕೆ ವಾಲಿಯನ್ನು ಕರ್ಕೊಂಡು ಹೋಗ್ಬೇಕಾ, ಸುಗ್ರೀವನನ್ನು ಕರ್ಕೊಂಡು ಹೋಗ್ಬೇಕಾ? ಇವತ್ತಿನ ಎಲ್ಲ ಲೆಕ್ಕಾಚಾರದಲ್ಲಿ ವಾಲಿ ವಾಸ್ ಸೂಟೇಬಲ್ ಪರ್ಸನ್. ಯಾಕಂದರೆ ಆತ ಬಲಿಷ್ಠ, ದೊಡ್ಡ ಸೈನ್ಯ ಇತ್ತು, ಯುದ್ಧ ಪರಿಣಿತ, ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ಸಲ ರಾವಣನನ್ನು ಸೋಲಿಸಿದ ಅನುಭವ ಇತ್ತು ಅವನಿಗೆ. ಇಂಥ ಎಕ್ಸ್ಪೀರಿಯನ್ಸ್ಗಿಂತ ಇನ್ನೇನು ಬೇಕು? ರಾಮನಿಗೆ ಈಸಿ ಆಪ್ಷನ್ ಇತ್ತು. ವಾಲಿ ವಾಸ್ ಆಲ್ ರೆಡಿ, ತಯಾರಿದ್ದೀನಿ ನಾನು ರಾವಣನ ಜೊತೆ ಇದ್ದಕ್ಕೆ, ನಿನ್ನ ಜೊತೆ ಕೈ ಜೋಡಿಸೋದಕ್ಕೆ ಅಂತ. ಆದರೆ ರಾಮ ಸುಗ್ರೀವನನ್ನು ಆರಿಸಿಕೊಳ್ತಾನೆ. ವಾಲಿಯ ವಧೆ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ಹೇಳ್ತಾನೆ, ನೀನು ದಾರಿ ಬಿಟ್ಟವನು ಅಂತ. ನೀನು ತಮ್ಮನ ಹೆಂಡತಿಯ ಮೇಲೆ ಕಣ್ಣು ಹಾಕಿರೋನು, ಅವನನ್ನು ದೇಶಭ್ರಷ್ಟನಾಗಿಸಿದಂಥವನು. ನಿನ್ನಂಥವನ ಜೊತೆಗೆ ಸೇರಿಕೊಂಡು ನಾನು ಧರ್ಮ ಯುದ್ಧವನ್ನು ಮಾಡಲಾರೆ. ಅವನು ಬಲಹೀನ ಆಗಿರಲಿಲ್ಲ. ಹಾಗೆ ಸೊಸೈಟಿ ನಡೆಸುವ ಸಂದರ್ಭದಲ್ಲಿ ಆಯ್ಕೆಗಳು ಬರ್ತವೆ, ಅವಕಾಶಗಳು ಬರ್ತವೆ. ಯಾರ ಜೊತೆಗೆ ಸೇರ್ಕೋಬೇಕು, ಯಾರನ್ನ ದೂರ ಇಡಬೇಕು. ಹಾಗಿರುವಾಗ ಯಾರ ಹತ್ರ ದುಡ್ಡಿದೆ, ಯಾರ ಹತ್ರ ಬಂಗ್ಲೆ ಇದೆ, ಯಾರ ಹತ್ರ ದೊಡ್ಡ ದೊಡ್ಡ ಕಾರನ್ನು ಓಡಾಡ್ತಾರೆ, ಅವರೆಲ್ಲ ನಿಮ್ಮ ಆಯ್ಕೆ ಆಗಬೇಕಾದದ್ದು. ಯಾರೊಳಗೆ ಪ್ರಾಮಾಣಿಕತೆ ಇದೆಯಲ್ಲ, ಯಾರೊಳಗೆ ನಿಯತ್ತಿದೆಯಲ್ಲ, ಅಂಥವರನ್ನು ಸೇರಿಸಿಕೊಂಡ್ರೆ ಸೊಸೈಟಿಗೊಂದು ದೊಡ್ಡ ವಿಷನ್ ಇರುತ್ತೆ, ದೂರದೃಷ್ಟಿ ಇರುತ್ತೆ.